ನಮಸ್ತೆ ಕರ್ನಾಟಕ. ನಾನು ಈ ದಿನ ತಂದಿರುವ ವಿಚಾರ ಬಸವಣ್ಣನವರ ನುಡಿಗಳಲ್ಲಿ ವಚನ ಆಗಿರುವಂತಹ ಒಂದು ಉಳ್ಳವರು ಶಿವಾಲಯ ಮಾಡುವರು. ಎಷ್ಟು ಅದ್ಭುತವಾಗಿ ರಚನೆ ಮಾಡಿದ್ದಾರೆ ಅಲ್ವಾ ನಮ್ಮ ಬಸವಣ್ಣ ಗುರುಗಳು. ಅವರ ಹೇಳ್ದಂಗೆ ಉಳ್ಳವರು ಶಿವಾಲಯ ಮಾಡಿದರು ನಾನೇನು ಮಾಡಲಿ ಬಡವನಯ್ಯ. ಬಡವನು ಏನು ಮಾಡುತ್ತಾನೆ? ಶ್ರೀಮಂತ ಏನೋ ಮಾಡ್ತಾನೆ, ಅವ್ರ ಹತ್ರ ದುಡ್ಡಿರುತ್ತೆ, ಅಥವಾ ಹಿಂದಿನಿಂದ ಬಂದಿರುವಂತಹ ಪರಂಪರೆಯನ್ನು ಅವರು ಅವ್ರ ಅಪ್ಪನ ಹತ್ರ ಇರುವಂತಹ ಚಿನ್ನಾಭರಣ ಒಡವೆ ಇರ್ಬೋದು. ಶ್ರೀಮಂತರ ಅಂದರೆ ಅದು ಪರಂಪರೆಯಾಗೇ ಬಂದಿರುತ್ತೆ ಅಲ್ವಾ. ಆದರೆ ಬಡವ ಆದವನು ಏನು ಮಾಡ್ತಾನೆ? ಹೇಳ್ತಾನೆ ಅವನು ಶಿವನ ನಾನು ಹೆಂಗೆ ಕಾಣ್ತೀನಿ ಅಂದರೆ, ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಅಂದರೆ ನನ್ನ ತಲೆಯೇ ಕಳಸವಯ್ಯ. ಕೂಡಲ ಸಂಗಮ ದೇವ ಸ್ಥಾವರಕ್ಕೆ ಅಳಿವುಂಟು, ಕಟ್ಟಿರುವಂತಹ ಸ್ಥಳಕ್ಕೆ ಅಳಿವಿರುತ್ತೆ. ಆದರೆ ಈ ನಿತ್ಯ ಪೂಜೆ ಮಾಡುವಂತಹ ನನ್ನ ದೇಹವೇ ಒಂದು ಇರುತ್ತೆ. ಆ ದೇಗುಲಕ್ಕೆ ಯಾವತ್ತೂ ಅಳಿವಿಲ್ಲ. ಏಕೆಂದರೆ ನಿತ್ಯ ಪೂಜೆ ನಾವು ಮನಸಾರೆ ಮಾಡ್ತೀವಿ. ಇನ್ನೊಬ್ಬರ ತೋರ್ಪಡಿಕೆಗಾಗಿ ಆಗಲಿ ಅಥವಾ ನಮ್ಮ ಘನತೆ ಗೌರವಕ್ಕಾಗಲಿ ಮಾಡುವುದಿಲ್ಲ. ಪೂಜೆನ ನಾವು ಶ್ರೀಮಂತರ ಅಡಿಯಲ್ಲಿ ಇದ್ರೂ ಸಹ ಶಿವಪೂಜೆಯನ್ನು ಅಥವಾ ಲಿಂಗ ಪೂಜೆಯನ್ನು ಯಾವ ರೀತಿ ಮಾಡ್ಬೋದು? ಇನ್ನೊಬ್ಬರ ತೋರ್ಪಡಿಕೆಗಲ್ಲದೆ ನಮ್ಮ ದೇವರ ಸನ್ನಿಧಾನಕ್ಕೆ ಹೋಗದೆ ಸಹ ನಾವು ಪೂಜೆನ ಮಾಡ್ಬೋದು ಅನ್ನೋಕ್ಕೆ ಬಸವಣ್ಣನವರು ಇದೊಂದು ವಚನ ಸಾಕು ನಾವು ಅರ್ಥ ಮಾಡ್ಕೊಂಡು ಮುಂದೆ ನುಗ್ಗಕ್ಕೆ. ಈಗಿನ ಪ್ರಪಂಚದ ನಾಗಲೋಟದಲ್ಲಿ, ಅದು ದುಡ್ಡಿನ ನಾಗಲೋಟದಲ್ಲಿ ಮನುಷ್ಯರಾಗಿದ್ದಾರೆ ಅಂದರೆ ದೇಹ ಮಾತ್ರ ಮನುಷ್ಯನ ರೂಪ ಇದೆ.